ಸರ್ಕಾರ ರಚನೆಗೆ ಸವಾಲಾಗಿದೆ. ಸರ್ಕಾರ ರಚನೆಗೆ ವಿಜಯ್ಗೆ ಅನುಮತಿ ಗವರ್ನರ್ ನೀಡಿಲ್ಲ. ರಾಜ್ಯಪಾಲರ ಈ ನಡೆ ವಿರುದ್ಧ ಚೆನ್ನೈನಲ್ಲಿ ಕಿಚ್ಚು ಜೋರಾಗ್ತಾ ಇದೆ. ಲೋಕಭವನ ಎದುರು ವಿಜಯ್ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಪ್ಲೆಕಾರ್ಡ್ ಹಿಡಿದು ಲೋಕಭವನದ ಮುಂದೆ ಪ್ರತಿಭಟನೆ ಮಾಡಿದ ಅಭಿಮಾನಿಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಗೆ ಕರೆ ನೀಡಿದೆ. ರಾಜ್ಯಪಾಲ ಆರ್ಲೇಕರ್ ವಿರುದ್ಧ ಪ್ರಜಾಪ್ರಭುತ್ವವನ್ನ ನಾಶ ಮಾಡಬೇಡಿ ಅಂತ ಸರಣಿ ಪೋಸ್ಟ್ ಹಾಕುವ ಮೂಲಕ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಹುಮತ ಸಾಬೀತಿಗೆ ಟಿವಿಕೆ ವಿಜಯ್ ಭಾರಿ ಕಸರತ್ತು ನಡೆಸಿದ್ದಾರೆ. ಸಿಪಿಐ ಪಕ್ಷದ ಕಚೇರಿಯಲ್ಲಿ ಡಿಎಂಕೆ ಮಿತ್ರ ಪಕ್ಷಗಳ ನಾಯಕರ ಮಹತ್ವದ ಸಭೆ ನಡೆಸುತ್ತಿದ್ದಾರೆ. ಇನ್ನೊಂದು ಕಡೆ ಸಿಪಿಐಎಂ ಕಚೇರಿಯಲ್ಲೂ ಮಹತ್ವದ ಸಭೆ ನಡೀತಾ ಇದೆ. ಸಭೆಗಳಲ್ಲಿನ ನಟ ವಿಜಯ್ಗೆ ಬೆಂಬಲ ನೀಡುವ ಬಗ್ಗೆ ಮಹತ್ವದ ಮಾತುಕತೆ ನಡೆಯುತ್ತಿದೆ ಎನ್ನಲಾಗಿದೆ. ಇನ್ನು ಗವರ್ನರ್ ನಡೆಗೆ ಸಭೆಯಲ್ಲಿ ಸಿಪಿಐಎಂ ಖಂಡನೆ ವ್ಯಕ್ತಪಡಿಸಿರುವುದು ತಮಿಳುನಾಡಿನ ಜನರು ಸ್ಪಷ್ಟ ಜನಾದೇಶವನ್ನು ಕೊಟ್ಟಿದ್ದಾರೆ ಮತ್ತು ಆ ತೀರ್ಪನ್ನು ನಾವೆಲ್ಲರೂ ಕೂಡ ಗೌರವಿಸಬೇಕು ಅಂತ ಹೇಳಿದ್ದಾರೆ. ಬಹುಮತಕ್ಕೆ ಟಿವಿಕೆಯ ವಿಜಯ್ ಹರಸಾಹಸ ಮಾಡ್ತಾ ಇದ್ರೆ ರಾಜಕೀಯ ಬದ್ಧ ವೈರಿಗಳಾದ ಡಿಎಂಕೆ ಹಾಗೂ ಎಐಎಡಿಎಂಕೆ ಮೈತ್ರಿ ಮಾಡಿಕೊಳ್ಳುವಂತಹ ಬಗ್ಗೆ ಪ್ಲಾನ್ ಮಾಡ್ತಾ ಇವೆ. ಈ ಬಗ್ಗೆ ಪಕ್ಷದ ಹಿರಿಯ ಮುಖಂಡರು ಚರ್ಚೆ ನಡೆಸಿದ್ದಾರೆ. ಡಿಎಂಕೆ ಸಹ ಮಹತ್ವದ ಸಭೆ ನಡೆಸಿದ್ದು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಎಂಕೆ ಸ್ಟಾಲಿನ್ ಅವರಿಗೆ ಅಧಿಕಾರ ನೀಡಿದೆ. ಮತ್ತೊಂದು ಚುನಾವಣೆಯನ್ನು ತಪ್ಪಿಸುವುದು ಮತ್ತು ಕೋಮುವಾದಿ ಶಕ್ತಿಗಳಿಗೆ ಅವಕಾಶ ನೀಡದಿರುವುದು ನಮ್ಮ ಗುರಿ ಅಂತ ಡಿಎಂಕೆ ಹೇಳಿದೆ. ತಮಿಳುನಾಡಿನಲ್ಲಿ ಅಣ್ಣಾ ಡಿಎಂಕೆ ನಡೆ ತೀವ್ರ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ತಮಿಳುನಾಡಿನಲ್ಲಿ ಅಣ್ಣಾ ಡಿಎಂಕೆ ಸರ್ಕಾರ ರಚನೆಯಾಗಲಿದೆ. ಎಐಎಡಿಎಂಕೆ ಪರ ಜನರ ಒಲವಿದೆ ಅಂತ ಸಂಸದ ತಂಬಿದುರೈ ಹೇಳಿದ್ದಾರೆ. ದೇವರ ದಯೆಯಿಂದ ಎಐಎಡಿಎಂಕೆ ಅಧಿಕಾರ ಹಿಡಿಯಲಿದೆ ಅಂತ ಅಣ್ಣಾ ಡಿಎಂಕೆ ಸಂಸದ ತಂಬಿದುರೈ ಹೇಳಿರೋದು ಸಂಚಲನ ಸೃಷ್ಟಿಯಾಗಿದೆ. ಇನ್ನು 3ನೇ ಸ್ಥಾನಕ್ಕೆ ಕುಸಿದಿದ್ರೂ ಸರ್ಕಾರ ರಚನೆಗೆ ಅಣ್ಣಾ ಡಿಎಂಕೆ ಯತ್ನಿಸ್ತಾ ಇದೆ. Now so many discussions are going on. That is, I cannot say anything now. Everything will due course of time. We hope that good things will happen. My party, my leader will come back and give that. No, that what I am telling, this only I can say. There is the public sentiment is there that ADMK has to come to the power. That is the voters at the time whenever my party leader Edappadi visited, lot of emotion and everything public showed. That we are expecting that may happen due course of time with God's grace. Now so many discussions. ಸರ್ಕಾರ ರಚನೆಗೆ ಡಿಎಂಕೆ ಅಣ್ಣಾ ಡಿಎಂಕೆ ಮೈತ್ರಿ ವದಂತಿಗೆ ಕಾಂಗ್ರೆಸ್ ನಾಯಕ ಮಾಣಿಕಂ ಟ್ಯಾಗೋರ್ ಕಿಡಿಕಾರಿದ್ದಾರೆ. ಆ ಜನ್ಮ ಶತ್ರುಗಳಾದಂತಹ ಡಿಎಂಕೆ ಅಣ್ಣಾ ಡಿಎಂಕೆ ಒಂದಾಗಿವೆ. ಇದು ತಮಿಳುನಾಡು ಹಿತಕ್ಕಾಗಿ ಜಾತ್ಯತೀತತೆಗಾಗಿ ಈ ಮೈತ್ರಿ ಅಲ್ಲ. ವಿಜಯ್ ಅವರನ್ನ ತಡೆಯುವುದೇ ಈ ಮೈತ್ರಿಯ ಗುರಿಯಾಗಿದೆ. ಅಧಿಕಾರಕ್ಕಾಗಿ ಸ್ಥಿರ ಸರ್ಕಾರ ಎಂಬ ನಾಟಕ ಮಾಡಬೇಡಿ ಅಂತ ಟ್ಯಾಗೋರ್ ಕಿಡಿಕಾರಿದ್ದಾರೆ. ವಿಜಯ್ ಜನಪ್ರಿಯತೆಯಿಂದ ಡಿಎಂಕೆ ಅಣ್ಣಾ ಡಿಎಂಕೆಗೆ ಭಯ ಶುರುವಾಗಿದೆ. ಡಿಎಂಕೆ ತನ್ನ ಮುಖವಾಡ ಕಳಚಿ ಅಸಲಿ ಮುಖ ತೋರಿಸಲಿ ಅಂತ ಕಾಂಗ್ರೆಸ್ ನಾಯಕ ಮಾಣಿಕಂ ಟ್ಯಾಗೋರ್ ಸವಾಲ್ ಹಾಕಿದ್ದಾರೆ. ತಮಿಳುನಾಡಿನಲ್ಲಿ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಸರ್ಕಾರಕ್ಕೆ ಸಂಕಷ್ಟ ಎದುರಾಗ್ತಾ ಇದೆ. ಈ ಬಗ್ಗೆ ಹಾಸನದ ಮಾವಿನಕೆರೆಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ಪಷ್ಟ ಬಹುಮತ ಬಾರದೇ ಇದ್ದಾಗ ರಾಜ್ಯಪಾಲರು ಕಾನೂನು ಪಂಡಿತರಿಂದ ಮಾಹಿತಿ ಪಡೆದಿದ್ದಾರೆ. ಸ್ಪಷ್ಟ ಬಹುಮತ ಪಡೆಯುವಲ್ಲಿ ವಿಜಯ್ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಸ್ಟಾಲಿನ್ ಕೂಡ 6 ತಿಂಗಳು ಏನೂ ಮಾತನಾಡಲ್ಲ ಅಂತ ಹೇಳಿದ್ದಾರೆ. 2 ದಿನಗಳಲ್ಲಿ ಅಲ್ಲಿನ ಪರಿಸ್ಥಿತಿ ಸರಿ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು. ಇನ್ನು ಡಿಎಂಕೆ ಎಡಿಎಂಕೆ ಹೊಂದಾಣಿಕೆ ವಿಚಾರದ ಬಗ್ಗೆ ಮಾತನಾಡಿ 2 ಪಕ್ಷಗಳು ಸೇರಿ ಸರ್ಕಾರ ಮಾಡುತ್ತೆ ಅನ್ನೋ ಊಹಾಪೋಹ ಇದೆ. 2 ಪಕ್ಷಗಳು ಸೇರಿ ಸರ್ಕಾರ ಮಾಡುವುದಿಲ್ಲ ಅನ್ಸತ್ತೆ ಅಂತಂದ್ರು. ಸಲಹೆ ಮೇರೆಗೆ ರಾಜ್ಯಪಾಲರು ತೆಗೆದುಕೊಂಡಂಥ ನಿರ್ಧಾರಕ್ಕೆ ಅವರು ಸ್ಪಷ್ಟ ಬಹುಮತದ ಸಂಖ್ಯೆಯನ್ನು ಪಡಿತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನ ಪಡ್ತಾ ಇದ್ದಾರೆ.
ಅಲ್ಲಿ ಸ್ಟಾಲಿನ್ ಅವರು ಒಂದು ಮಾತು ಹೇಳಿದ್ದಾರೆ, 6 ತಿಂಗಳು ನಾನು ಯಾವುದೇ ರೀತಿಯಲ್ಲಿ ಡಿಸ್ಚಾರ್ಜ್ ಮಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ, 2 ದಿನಗಳಲ್ಲಿ ಅಸ್ವಸ್ಥತೆ ಸರಿಪಡಿಸ್ತಾರೆ ಅಂತ. ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಆಯ್ಕೆಗೆ ಭಾರೀ ಕಸರತ್ತು ನಡೀತಾ ಇದೆ. ಕೋಲ್ಕತ್ತಾದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಿದ್ದಾರೆ. ಸಂಜೆ 4 ಗಂಟೆಗೆ ನೂತನ ಶಾಸಕರ ಜೊತೆ ಅಮಿತ್ ಶಾ ಸಭೆ ನಡೆಸಲಿದ್ದಾರೆ. ಶಾಸಕರ ಜೊತೆ ಸಭೆ ನಡೆಸಿ ಸಿಎಂ ಆಯ್ಕೆ ಬಗ್ಗೆ ಅಭಿಪ್ರಾಯ ಪಡೆಯಲಿದ್ದಾರೆ. ಸುವೆಂದು ಅಧಿಕಾರಿ, ದಿಲೀಪ್ ಘೋಷ್, ಅಗ್ನಿಮಿತ್ರಾ ಪೌಲ್, ರೂಪಾ ಗಂಗೂಲಿ ಹೆಸರು ಸಿಎಂ ಸ್ಥಾನದ ರೇಸ್ನಲ್ಲಿದೆ. ನಾಳೆ ಬಂಗಾಳದ ಹೊಸ ಸಿಎಂ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪದಗ್ರಹಣ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಳ್ಳಲಿದ್ದಾರೆ. ಕೇರಳಂನಲ್ಲಿ ಮುಂದಿನ ಸಿಎಂ ಆಯ್ಕೆಗೆ ಕಾಂಗ್ರೆಸ್ ಭಾರೀ ಕಸರತ್ತು ನಡೆಸ್ತಾ ಇದೆ. ಸಿಎಂ ಪಟ್ಟಕ್ಕಾಗಿ ಭಾರೀ ಪೈಪೋಟಿ ನಡೀತಾ ಇದೆ. ಯುಡಿಎಫ್ ಅಧಿಕಾರಕ್ಕೆ ಮರಳಿದ ನಂತರ ಹಿರಿಯ ನಾಯಕರಾದ ಕೆಸಿ ವೇಣುಗೋಪಾಲ್, ವೇಡಿ ಸತೀಸನ್ ಹೆಸರು ಮುಂಚೂಣಿಯಲ್ಲಿದೆ. ಎಐಸಿಸಿ ವೀಕ್ಷಕರಾದ ಅಜಯ್ ಮಾಕೆನ್ ಮತ್ತು ಮುಕುಲ್ ವಾಸ್ನಿಕ್ ನಡೆಸಿದ ಚರ್ಚೆಯಲ್ಲಿ ಹೊಸದಾಗಿ ಆಯ್ಕೆಯಾದ 63 ಕಾಂಗ್ರೆಸ್ ಶಾಸಕರ ಪೈಕಿ 43 ಶಾಸಕರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನ ಬೆಂಬಲಿಸಿದ್ದಾರೆ ಎನ್ನಲಾಗುತ್ತಿದ್ದು, ಇವತ್ತು ಹೆಸರು ಘೋಷಣೆಯಾಗಲಿದೆ. ಬಾಗಲಕೋಟೆಯಲ್ಲಿ ನಿರೀಕ್ಷೆಗೂ ಮೀರಿ ಸಾಧನೆ ಮಾಡಿದ್ದೇವೆ ಅಂತ ದಾವಣಗೆರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಮೇಲೆ ಜನರಿಗೆ ವಿಶ್ವಾಸ ಇದೆ. ಶಿಗ್ಗಾವಿಗಿಂತಲೂ ಬಾಗಲಕೋಟೆಯಲ್ಲಿ ಹೆಚ್ಚು ಯಶಸ್ವಿಯಾಯಿತು. ಇದೇ ಫಾರ್ಮುಲಾ ಎಲ್ಲ ಹಂತದಲ್ಲಿ ಮಾಡಿದರೆ ಕಾಂಗ್ರೆಸ್ ಗಟ್ಟಿಯಾಗುತ್ತೆ. ಆದರೆ ದಾವಣಗೆರೆ ದಕ್ಷಿಣದಲ್ಲಿ ನಮ್ಮ ಒಳಜಗಳದಿಂದ ಹಿನ್ನಡೆಯಾಗಿದೆ. ಎಸ್ಡಿಪಿಐ ಅಲ್ಲದೆ ಬೇರೆ ಬೇರೆ ಫ್ಯಾಕ್ಟರ್ ಗಮನಿಸಬೇಕಾದಂತಹ ಅವಶ್ಯಕತೆ ಇದೆ. ನಮ್ಮ ಓಟ್ ಬಿಜೆಪಿಗೆ ಹೋಗಿದೆ, ಬಿಜೆಪಿ ವೋಟ್ ನಮಗೆ ಬಂದಿದೆ. ಈ ಎರಡೂ ಪ್ರಯೋಗ ಆಗಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ನವರು ಹಣದ ಹೊಳೆ ಹರಿಸಿದ್ದಾರೆ ಎಂಬ ಆರೋಪದ ಬಗ್ಗೆ ಮಾತನಾಡಿ, ವಿಪಕ್ಷಗಳು ಮಾಡಿದ ಆರೋಪದ ರೀತಿ ಯಾವುದೇ ಅಕ್ರಮ ಆಗಿಲ್ಲ, ಅದರ ಬಗ್ಗೆ ಚರ್ಚೆ ಅನವಶ್ಯಕ ಅಂತ ಹೇಳಿದರು. ಬೇರೆಯವ್ರದ್ದು 3-4 ಸಾವಿರ ಇತ್ತು, ನಮ್ಮದು 15 ಇತ್ತು. ಅಂತಿಮವಾಗಿ 22 ಸಾವಿರದಿಂದ ಕಾಂಗ್ರೆಸ್ ಮೇಲೆ ಜನ ಇನ್ನೂ ಪ್ರೀತಿ ಇದ್ದಾರೆ. ನಮ್ಮ ಮಾಡಿರುವಂಥ ಕೆಲಸ ವರ್ಕೌಟ್ ಆಯಿತು. ಶಿಗ್ಗಾಂವ್ ಯಾವ ರೀತಿಯಾಗಿತ್ತು ಅಲ್ಲಿ ಅದಕ್ಕಿಂತ ಹೆಚ್ಚು ವಿಶೇಷ ಆಗಿದೆ. ಇದೇ ಫಾರ್ಮುಲಾ ನಾವು ಎಲ್ಲ ಹಂತಗಳಲ್ಲಿ ಮಾಡಿದ್ರೆ ಕಾಂಗ್ರೆಸ್ ಖಂಡಿತವಾಗಿ ಗಟ್ಟಿ ಆಗ್ತೈತಿ, ಬಲಶಾಲಿ ಆಗ್ತದೆ. ತಕ್ಷಣ ನಮ್ಮ ಒಳ ಜಗಳಿಂದ ಆಯ್ತದೆ. ಇಲ್ಲಾಂದ್ರೆ ಅಲ್ಲೂ ನಾವು 20 ಸಾವಿರದಿಂದ ಬರ್ತಿದ್ದೀವಿ. ನಮ್ಮ ಒಳ ಜಗಳಿಂದ ಹಿನ್ನಡೆ ಆಗಿದೆ, ಅದ್ರ ಗೆದ್ದಿದ್ದೀವಿ ಅಂತಿಮವಾಗಿ. ಟಿಪಿ ಎಲ್ಲ ಬೇರೆ ಬೇರೆ ಫ್ಯಾಕ್ಟ್ರಿ ಕೂಡ ನಾವು ಗಮನಿಸಬೇಕಾದ ಭಾಳ ಅವಶ್ಯಕತೆ ಇದೆ. ನಮ್ಮ ಒಟ್ಟು ಬಿ ಜೆ ಪಿ ಹೋಗಿದೆ, ಬಿ ಜೆ ಪಿ ಒಟ್ಟು ಕಾಂಗ್ರೆಸ್ಗೆ ಬಂದಿದೆ, ಎರಡೂ ಆಗಿದೆ ಇಲ್ಲಿ. ಈಗ ಆಗಿ ಮುಗಿದು ಹೋಗಿದ್ರೆ ಅದ್ರ ಬಗ್ಗೆ ಏನು ಚರ್ಚೆ ಮಾಡಿ ಅನ್ನೋ ಅವಶ್ಯಕ ಎಲ್ಲ ನಮ್ಗೆ ಇರ್ತಾರೆ. ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡದೆ. ದಾವಣಗೆರೆ ಉಪಚುನಾವಣೆ ವಿಚಾರ ಕುರಿತು ಹುಬ್ಬಳ್ಳಿಯಲ್ಲಿ ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಸಲೀಂ ಅಹಮ್ಮದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಬ್ಬಾರ್ ಅವರನ್ನ ಪಕ್ಷ ಅಮಾನತಿನಲ್ಲಿಟ್ಟಿದೆ. ದಾವಣಗೆರೆಯಲ್ಲಿ ನಮ್ಮ ಪಕ್ಷ ಗೆದ್ದಿದೆ. ಎಲ್ಲರೂ ಕೂಡಿ ಕೆಲಸ ಮಾಡಿದ್ದಲ್ಲಿ ಇನ್ನೂ 10ರಿಂದ 15 ಸಾವಿರ ಮತ ಬರ್ತಿತ್ತು. ಮತ ಕಡಿಮೆ ಬಂದಿರೋ ಬಗ್ಗೆ ತನಿಖೆ ಮಾಡಿಸೋದಾಗಿ ಸಿಎಂ ಹೇಳಿದ್ದಾರೆ. ಜನ ಗ್ಯಾರಂಟಿ ಬೆಂಬಲಿಸ್ತಾ ಇದ್ದಾರೆ. ಹೀಗಾಗಿ ಉಪಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಿಸಿದ್ದಾರೆ ಅಂತ ಸಲೀಂ ಅಹಮ್ಮದ್ ಹೇಳಿದರು. ನಮ್ಮ ಅಸೆಂಬ್ಲಿ ಚುನಾವಣೆಗೆ ದಿಕ್ಸೂಚಿಯಾಗಿದೆ. 2021ರಲ್ಲಿ ಕೂಡ ನಾವೇ ಜನರ ಮನ್ನಣೆ ತಗೊಂಡು ಅಧಿಕಾರಕ್ಕೆ ಬರ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇದ್ದೀವಿ. ಈ ದಿಕ್ಸೂಚಿ ವಿಚಾರ ನಾವು ಹೇಳಿದಲ್ಲ. ಇದೇ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಭಾಷಣ ಮಾಡ್ತಾಯಿದ್ರು. ಈ ಚುನಾವಣೆಯಲ್ಲಿ ನಾವು BJP ಗೆಲ್ತೀವಿ, ಇದೇ 2028ರ ಚುನಾವಣೆಯ ದಿಕ್ಸೂಚಿ ಹೇಳೋಂಥ ಮಾತನ್ನು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, JDS ಮುಖಂಡರು ಹೇಳ್ತಾ ಇದ್ರು. ಸೊ ಇದೇ ಒಂದು ದಿಕ್ಸೂಚಿ. ಯಾಕಂತ ಹೇಳಿದ್ರೆ ಜನ 7 ಕ್ಷೇತ್ರಗಳಲ್ಲಿ ನಮ್ಮ ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಬೆಂಬಲಿಸಿ ನಮ್ಮ ಸರ್ಕಾರದ ಸಾಧನೆಗಳಿಗೆ ಶಕ್ತಿ ಕೊಡುವಂಥ ಕೆಲಸ ಇವತ್ತು. ಜಿಪಿಎ ನಗರ ಪಾಲಿಕೆ ಸಂಬಂಧ ಹೈವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಸಭೆಯಲ್ಲಿ ಜಿಪಿಎ ಎಲೆಕ್ಷನ್ಗೆ ಬಹುತೇಕ ಡೇಟ್ ಫಿಕ್ಸ್ ಮಾಡಲಾಗಿದೆ. ಜೂನ್ 14ರಿಂದ 24ರ ಒಳಗೆ ಜಿಪಿಎ ಎಲೆಕ್ಷನ್ ನಡೆಯಲಿದೆ ಅಂತ ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತರು ಘೋಷಣೆ ಮಾಡಿದ್ದಾರೆ. ಜೂನ್ 14ರಿಂದ 24ರ ಒಳಗೆ ಯಾವುದಾದರೂ ಒಂದು ದಿನ ಚುನಾವಣೆ ನಡೆಯಲಿದೆ. ಜಿಪಿಎ 100 ಸಮಸ್ಯೆ ಹೇಳಿದ್ರೂ ಎಲೆಕ್ಷನ್ ನಡೆಸ್ತೇವೆ. ಬ್ಯಾಲೆಟ್ ಪೇಪರ್ನಲ್ಲಿ ಜಿಪಿಎ ಎಲೆಕ್ಷನ್ ಮಾಡ್ತೇವೆ. 1 ವಾರ ಕಾಯ್ತೇನೆ. ಜಿಪಿಎ ಏನ್ ಹೇಳಿದ್ರೂ ಎಲೆಕ್ಷನ್ ನಿಲ್ಲಲ್ಲ. ಸುಪ್ರೀಂ ಕೋರ್ಟ್ ಆದೇಶದಂತೆ ಜೂನ್ 30ರ ಒಳಗೆ ಎಲೆಕ್ಷನ್ ಆಗಲಿದೆ ಅಂತ ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತ GS ಸಂಗ್ರೇಶಿ ಹೇಳಿದ್ದಾರೆ. ಕಾರ್ಪೊರೇಷನ್ ಕಮಿಷನರ್ಸು ಕೂಡ ಅವರು ಕೂಡ GBA ಮೆಂಬರ್ಗಳು ಎಕ್ಸ್ ಆಫೀಸಿಯೋ ಮೆಂಬರ್ಸ್ ಇದ್ದಾರೆ. ಹೀಗಾಗಿ ಅವರು 5 ಜನ ಮತ್ತು ನಮ್ಮ ಇದು ಚೀಫ್ ಕಮಿಷನರ್ ಬೈ ಏನದು ಮೆಂಬರ್ ಸೆಕ್ರೆಟರಿ ಆಫ್ ದ GBA. ಮೆಂಬರ್ ಸೆಕ್ರೆಟರಿ ಯಾರು? ಚೀಫ್ ಕಮಿಷನರ್ ಅವರು ಬಂದಿದ್ದರು.
ಬಂದು ನಾನು ಈಗಾಗಲೇ ಅವರಿಗೆ ತಿಳಿಸಿದಂತೆ ಪತ್ರದ ಮುಖಾಂತರ ದಿನಾಂಕವನ್ನು ನಿಗದಿಪಡಿಸುವುದು ಮಾತ್ರ ಬಾಕಿ ಇದೆ. ಉಳಿದೆಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ ಚುನಾವಣೆ ನಡೆಸಲು. ಜೂನ್ 30ರೊಳಗೆ GB 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಯನ್ನು ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಅವರು ಕೊನೆಯ ಅವಕಾಶ ಮತ್ತು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕೊಟ್ಟಿರುವುದರಿಂದ ನಾವು ಜೂನ್ 30ರೊಳಗೆ ಚುನಾವಣೆಗಳನ್ನು ಮುಗಿಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟಿಗೆ ಕಂಪ್ಲೈನ್ಸ್ ವರದಿಯನ್ನು. ರೈಲ್ವೆ ಇಲಾಖೆಯ ಹಿಂದಿ ಪ್ರೇಮಕ್ಕೆ ಜೆಡಿಎಸ್ ಕಿಡಿಕಾರಿದೆ. ರೈಲ್ವೆ ಸಚಿವರಿಬ್ಬರಿಗೆ ಪತ್ರ ಬರೆದಿರುವಂತಹ ಮೂಲಕ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಹಿಂದಿ ಇಂಗ್ಲಿಷ್ನಲ್ಲಿ ಮಾತ್ರ ಇಲಾಖಾ ಬಡ್ತಿ ಪರೀಕ್ಷೆ ಯಾಕೆ? ಕನ್ನಡದಲ್ಲೂ ಇಲಾಖೆ ಬಡ್ತಿ ಪರೀಕ್ಷೆಯನ್ನು ನಡೆಸಬೇಕು. ಈ ಮೂಲಕ ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯ ತಡಿಬೇಕು ಅಂತ ನಿಖಿಲ್ ಒತ್ತಾಯಿಸಿದರು. ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಪತ್ರವನ್ನು ಬರೆದಿದ್ದಾರೆ. ರಾಜಕೀಯದಲ್ಲಿ 50 ವರ್ಷ ಪೂರೈಸಿರೋ ಹಿನ್ನೆಲೆ ಬಿಜೆಪಿ ವತಿಯಿಂದ ಬಿಎಸ್ವೈ ಅಭಿಮಾನೋತ್ಸವ ಆಚರಿಸಲಾಗ್ತಾ ಇದೆ. ನಾಳೆ ಸಂಜೆ ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಆಚರಿಸಲಾಗಿದ್ದು ಸುಮಾರು 10 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ನಾಳಿನ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಆಗಮಿಸ್ತಾ ಇದ್ದಾರೆ. ರಾಜ್ಯದ ಹಲವು ರಾಜಕೀಯ ಗಣ್ಯರು ಬಿಎಸ್ವೈ ಅಭಿಮಾನೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೊಂದು ಪಕ್ಷಾತೀತ ಕಾರ್ಯಕ್ರಮ ಅಂತ ಹೇಳಲಾಗ್ತಾ ಇದ್ದು ವಿವಿಧ ಪಕ್ಷಗಳ ಮುಖಂಡರು, ಬಹುತೇಕ ಎಲ್ಲಾ ಮಠಾಧೀಶರು ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ. ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಈಗಾಗಲೇ ಚಿತ್ರದುರ್ಗ ಸಜ್ಜಾಗಿದೆ. ಇಡೀ ಚಿತ್ರದುರ್ಗ ನಗರ ಕೇಸರಿಮಯವಾಗಿದೆ. ಎಲ್ಲೆಡೆ ಬಿಎಸ್ ಯಡಿಯೂರಪ್ಪನವರ ಕಟೌಟ್, ಬ್ಯಾನರ್, ಬಂಟಿಂಗ್ಸ್ ರಾಜಿಸ್ತಾ ಇವೆ. ಚಿತ್ರದುರ್ಗದ ಶ್ರೀಮಾದಾರ ಚೆನ್ನಯ್ಯ ಮಠದ ಹಿಂಭಾಗದ ಬೃಹತ್ ಮೈದಾನದಲ್ಲಿ ಬೃಹತ್ ವೇದಿಕೆ ಸಿದ್ಧಗೊಂಡಿದೆ. ಈಗಾಗಲೇ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಬಿಎಸ್ವೈ ಅಭಿಮಾನೋತ್ಸವ ಹಿನ್ನೆಲೆ ಇವತ್ತು ಸಂಜೆ 5 ಗಂಟೆಗೆ ಯಡಿಯೂರಪ್ಪನವರ ಪುರಪ್ರವೇಶ ಆಗಲಿದೆ. ಚಿತ್ರದುರ್ಗದ ಕನಕ ವೃತ್ತದಿಂದ ಮದಕರಿ ವೃತ್ತದವರೆಗೂ ಬೃಹತ್ ಮೆರವಣಿಗೆ ನಡೆಸಲು ತೀರ್ಮಾನಿಸಲಾಗಿದೆ. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡ, ಟ್ಯಾಬ್ಲೋಗಳು ಪಾಲ್ಗೊಳ್ಳಲಿದೆ. ಮಹಿಳೆಯರಿಂದ ಪೂರ್ಣಕುಂಭ ಹಾಗೂ ರೈತರಿಂದ ನೇಗಿಲು ಹಿಡಿದು ಯಡಿಯೂರಪ್ಪ ಅವರನ್ನು ಸ್ವಾಗತಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬಿಎಸ್ವೈ ಅಭಿಮಾನೋತ್ಸವ ಹಿನ್ನೆಲೆ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. ನಾಳೆ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವದ ಹಿನ್ನೆಲೆ ಈಗಾಗಲೇ ಭರದ ಸಿದ್ಧತೆಗಳು ನಡೀತಾ ಇದೆ. ಹೀಗಾಗಿ ದಾವಣಗೆರೆಯ ಖಾಸಗಿ ರೆಸಾರ್ಟ್ನಲ್ಲಿ ಬಿಎಸ್ವೈ ಕುಟುಂಬಸ್ಥರು ವಾಸ್ತವ್ಯ ಹೂಡಿದ್ದಾರೆ. ದಾವಣಗೆರೆಯ ಖಾಸಗಿ ರೆಸಾರ್ಟ್ಗೆ ಬಿಎಸ್ವೈ ಪುತ್ರಿ ಅರುಣಾದೇವಿ ಸೇರಿ ಕುಟುಂಬದ ಸದಸ್ಯರು, ಬಿಎಸ್ವೈ ಸೊಸೆಯಂದಿರು, ಮೊಮ್ಮಕ್ಕಳು ಆಗಮಿಸಿದ್ದಾರೆ. ಕೆಲ ಹೊತ್ತಿನಲ್ಲಿ ಖಾಸಗಿ ರೆಸಾರ್ಟ್ಗೆ ಬಿಎಸ್ ಯಡಿಯೂರಪ್ಪ ಕೂಡ ಆಗಮಿಸಿದ್ದಾರೆ. ಬಿಎಸ್ ಯಡಿಯೂರಪ್ಪ ರಾಜಕೀಯ ಜೀವನಕ್ಕೆ ಭರ್ತಿ 50 ವರ್ಷ ಪೂರೈಸಿರುವಂತಹ ಹಿನ್ನೆಲೆ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ಬಿಎಸ್ವೈ ಬಳಸಿದ್ದ ಅಂಬಾಸಿಡರ್ ಕಾರನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. CKR 45 ನಂಬರ್ನ ಅಂಬಾಸಿಡರ್ ಕಾರ್ ಇದು. ಕಾರ್ ವೀಕ್ಷಣೆಗೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಅಂಬಾಸಿಡರ್ ಕಾರ್ ಪ್ರದರ್ಶನ ಸ್ಥಳಕ್ಕೆ BY ವಿಜಯೇಂದ್ರ ಭೇಟಿ ನೀಡಿ ಅಪ್ಪನ ನೆಚ್ಚಿನ ಕಾರ್ ವೀಕ್ಷಿಸಿದರು. ವೇದಿಕೆ, ಊಟದ ವ್ಯವಸ್ಥೆ ಕುರಿತು ಮಾಹಿತಿ ಪಡೆದರು. ಸಂಸದ ಗೋವಿಂದ ಕಾರಜೋಳ, ಶಾಸಕ ವಿಶ್ವನಾಥ್, ಮಾಜಿ ಶಾಸಕ ತಿಪ್ಪಾರೆಡ್ಡಿ ಸ್ಥಳದಲ್ಲೇ ಇದ್ದಾರೆ. ಯಡಿಯೂರಪ್ಪನವ್ರನ್ನ, ಸನ್ಮಾನ್ಯ BS ಯಡಿಯೂರಪ್ಪನವ್ರನ್ನ, ರೈತ ನಾಯಕನನ್ನು ಯಾವ ರೀತಿ ಈ ನಾಡಿನ ಜನ ಪ್ರೀತಿ ಮಾಡ್ತಾರೋ, ಗುರುತಿಸ್ತಾರೋ, ಈ ನಮ್ಮ ಯಡಿಯೂರಪ್ಪನವರು ಬಳಸಿರ್ತಕ್ಕಂಥ ಅಂಬಾಸಿಡರ್ ಕಾರ್ CKR 45 ಇದನ್ನು ಕೂಡ ಎಲ್ಲರೂ ಕೂಡ ಪತ್ತೆ ಹಚ್ತಾರೆ, ಗುರುತಿಡಿತಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಯಡಿಯೂರಪ್ಪನವ್ರಿಗೆ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ನಮ್ಮ ಈ CKR 45 ಈ ಕಾರ್ಯಕ್ರಮದ ಕೇಂದ್ರ ಬಿಂದು. ಇವತ್ತು ಯಡಿಯೂರಪ್ಪನವ್ರು ಬಿಟ್ಟರೆ ಇದು CKR 45. ಹಾಗಾಗಿ ಎಲ್ಲರೂ ಭಾಳ ಕಾರ್ಯಕರ್ತರು ಭಾಳ ಪ್ರೀತಿಯಿಂದ, ಅಭಿಮಾನದಿಂದ ಫೋಟೋನು ಕೂಡ ತೆಗೆಸ್ಕೊಳ್ತಾರೆ. ನಾಳೆ ಚಿತ್ರದುರ್ಗದಲ್ಲಿ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಬಿಎಸ್ವೈ ಅಭಿಮಾನೋತ್ಸವದ ಬಗ್ಗೆ ದಾವಣಗೆರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಯಡಿಯೂರಪ್ಪ ಅವರಿಗೆ ಒಳ್ಳೆಯದಾಗಲಿ. ಬಿಎಸ್ವೈ ಹೋರಾಟಗಾರರು ಬಹಳ ಕೆಳ ಹಂತದಿಂದ ಇಲ್ಲಿವರೆಗೆ ಬಂದಿದ್ದಾರೆ. ರಾಜಕೀಯ ಬೇರೆ, ಪಾರ್ಟಿ ಬೇರೆ. ವೈಯಕ್ತಿಕವಾಗಿ ಅವರನ್ನ ಅಭಿನಂದಿಸ್ತೀನಿ ಅಂತ ಹೇಳಿದರು. ಎಲ್ಲರೂ ಆಗಲಿ, ಒಳ್ಳೇದಾಗಲಿ ಅವ್ರಿಗೆ. ಯಡಿಯೂರಪ್ಪನವ್ರಿಗೆ ಅವರು ಒಬ್ಬ ಹೋರಾಟಗಾರರು, ಭಾಳ ಕೆಳ ಹಂತದಿಂದ ಇಲ್ಲಿವರೆಗೆ ಬಂದಿದ್ದಾರೆ. ಸೊ ಅವ್ರ ಉತ್ಸವ ನಮ್ಗೆ ಕೂಡ ಅಷ್ಟೇ ಸಂತೋಷ. ರಾಜಕೀಯ ಬೇರೆ, ಪಾರ್ಟಿ ಬೇರೆ.
ವ್ಯಕ್ತಿಗತ ಬಂದಾಗ ಈಗ ಅವರ ಹುಟ್ಟುಹಬ್ಬ ಅದು. ಸೊ ಎಲ್ಲರನ್ನ ಸ್ವಾಗತ ಮಾಡಬೇಕಾಗುತ್ತೆ, ಅವರಿಗೆ ಅಭಿನಂದಿಸಬೇಕಾದ್ರೆ ನಾವು ಕೂಡ ಅವ್ರಿಗೆ ಅಭಿನಂದಿಸ್ತೇವೆ. ನಾಳೆ ಚಿತ್ರದುರ್ಗದಲ್ಲಿ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ನಡೆಯಲಿದೆ. ಈ ಕುರಿತು ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಮಾತನಾಡಿದ್ದಾರೆ. ಅಭಿಮಾನೋತ್ಸವದಲ್ಲಿ ಸುಮಾರು 10 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ನಾನು ಕೂಡ 2 ಗಂಟೆ ಅಲ್ಲೇ ಇದ್ದೆ. ಎಲ್ಲಾ ರೀತಿಯ ವ್ಯವಸ್ಥೆ ಈಗಾಗಲೇ ಆಗಿದೆ. ಕೇಂದ್ರ ಸಚಿವ ಅಮಿತ್ ಶಾ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಾಳೆ ಒಳ್ಳೆ ಕಾರ್ಯ ನಡೆಯಲಿದೆ ಅಂತ ನಿರಾಣಿ ಹೇಳಿದ್ದಾರೆ. 10 ಲಕ್ಷ ಜನ ಬರುವಂತ ನಿರೀಕ್ಷೆ ಇದೆ. ಅದಕ್ಕೆಲ್ಲ ತರ ವ್ಯವಸ್ಥೆ ಆಗಿದೆ. ಬಹಳ ಚೆನ್ನಾಗಿ ಸ್ಟೇಜು ಮತ್ತು ಪಾರ್ಕಿಂಗ್ ವ್ಯವಸ್ಥೆ, ಊಟದ ವ್ಯವಸ್ಥೆ, ಕುಡಿ ನೀರು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಅಮಿತ್ ಶಾಜಿ ಅವರು ಸಹಿತ 4 ಗಂಟೆಗೆ ಬರುವಂತ ಸಾಧ್ಯತೆ ಇದೆ. ಬಹಳ ಇದೊಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ನ ಭೂತೋ ನ ಭವಿಷ್ಯ ಅನ್ನುವಂಥ ಕಾರ್ಯಕ್ರಮ ಚಿತ್ರದಲ್ಲಿ ಆಗುತ್ತೆ. ಒಂದು ನೆನಪಿನ ಮತ್ತು ಅವ್ರಿಗೊಂದು 50 ವರ್ಷ ದುಡಿದಿರೋ ಸಲುವಾಗಿ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮವಾಗಿದೆ. ನಮ್ಮ ದೇಶದ ನಂಬರ್ 2 ಅಂತೇಳಿ ಕರೆಯುವಂಥ ಅಮಿತ್ ಶಾಜಿ ಅವರು ಆ ಪಕ್ಷದಲ್ಲಿ ಭಾಗವಹಿಸಿ ಸನ್ಮಾನ. ಬಿಎಸ್ ಯಡಿಯೂರಪ್ಪ ರಾಜಕೀಯ ಜೀವನಕ್ಕೆ ಭರ್ತಿ 50 ವರ್ಷ ಹಿನ್ನೆಲೆಯಲ್ಲಿ ಹೀಗಾಗಿ ನಾಳೆ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ನಡೆಯಲಿದೆ. ಅಭಿಮಾನೋತ್ಸವ ಯಶಸ್ವಿಯಾಗಿ ನಡೆಯಲಿ ಅಂತ ಬಿಎಸ್ವೈ ಅಭಿಮಾನಿಗಳು ಮಂಡ್ಯದಲ್ಲಿ ಶಕ್ತಿ ದೇವತೆ ಕಾಳಿಕಾಂಬ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಬಿಎಸ್ವೈ ಹೆಸರಲ್ಲಿ ತಡೆ ಓಡಿಸಿ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಕೆ ಮಾಡಿದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹುಟ್ಟೂರಿಗೆ ಆಗಮಿಸಿದ್ದಾರೆ. ಹಾಸನದ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಗ್ರಾಮದಲ್ಲಿರೋ ರಂಗನಾಥಸ್ವಾಮಿ ದೇವಾಲಯಕ್ಕೆ ಎಚ್ಡಿಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಜಿಲ್ಲೆಯ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕೇಂದ್ರ ಸಚಿವ ಎಚ್ಡಿಕೆ ಭಾಗಿಯಾಗಲಿದ್ದಾರೆ. ಅಕ್ರಮ ಪಡಿತರಾಗಿ ಸಾಗಣೆದಾರರಿಂದ 3 ಲಕ್ಷ ಹಣ ಪಡೆದ ಬಳ್ಳಾರಿಯ ಎಸ್ಪಿ ಗನ್ಮ್ಯಾನ್ ಅನ್ನು ಬಂಧಿಸಲಾಗಿದೆ. ಬಳ್ಳಾರಿ ಎಸ್ಪಿ ಸುಮನ್ ಪನ್ನೇಕರ್ ಅವರ ಗನ್ಮ್ಯಾನ್ ದೇವರಾಜು ಹಾಗೂ ಆತನ ಸಹಚರರನ್ನು ಅರೆಸ್ಟ್ ಮಾಡಲಾಗಿರುವುದು. ದೇವರಾಜ್ ಹಾಗೂ ಆತನ ಸಹಚರ ಪಡಿತರಾಗಿ ಸಾಗಣೆದಾರ ಶರಭಯ್ಯ ಅನ್ನೋರ ಲಾರಿಗಳನ್ನು ಅಡ್ಡಗಟ್ಟಿ ಎಸ್ಪಿ ಸ್ಕ್ವಾಡ್ ಅಂತ ಹೇಳಿ 5 ಲಕ್ಷ ಹಣ ಕೇಳಿದ್ರು. ಬಳಿಕ 3 ಲಕ್ಷ ವಸೂಲಿ ಮಾಡಿದ್ರು. ಈ ಬಗ್ಗೆ ಶರಭಯ್ಯ ಅನ್ನೋರಿಂದ ಮೊಕ್ಕ ಪೊಲೀಸ್ ಠಾಣೆಯಲ್ಲಿ ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಕೋಲಾರದ ಅಂತರಗಂಗೆ ಬೆಟ್ಟದಲ್ಲಿ ಆಹಾರ ಮತ್ತು ನೀರಿಗಾಗಿ ಕೋತಿಗಳು ಪರದಾಡುತ್ತಿದ್ವು. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ವರದಿಯನ್ನು ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ಇದೀಗ ಆರ್ಸಿಸಿ ಟ್ಯಾಂಕ್ಗಳಿಗೆ ಪೈಪ್ಲೈನ್ ಮೂಲಕ ಜಿಲ್ಲಾ ಅರಣ್ಯ ಇಲಾಖೆಯಿಂದ ಅಧಿಕಾರಿಗಳು ನೀರು ಹರಿಸಿದ್ದಾರೆ. ರಾಜ್ಯದಲ್ಲಿ ಮೇವಿನ ಕೊರತೆ ಇಲ್ಲ ಅಂತ ಚಾಮರಾಜನಗರದಲ್ಲಿ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹೊರ ರಾಜ್ಯಗಳಿಗೆ ಮೇವು ಸಾಗಣೆ ಆಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದರು. ಇನ್ನು ಗುಂಡ್ಲುಪೇಟೆಯಲ್ಲಿ ಟಿಪ್ಪರ್ ಹಾವಳಿ ಮತ್ತು ಕೇರಳಕ್ಕೆ ರಾಜ್ಯದ ಗಣಿ ಸಂಪತ್ತು ಸಾಗಾಣಿಕೆ ವಿಚಾರದ ಬಗ್ಗೆಯೂ ಚಾಮರಾಜನಗರದಲ್ಲಿ ಸಚಿವ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಗಣಿ ಸಂಪತ್ತು ನಾವೇ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ಹಿಂದೂ ಮಹಿಳೆಯರು ಮತ್ತು ಮಕ್ಕಳನ್ನ ಕೂಡಿಟ್ಟು ಮತಾಂತರ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಹಿಂದೂ ಸಂಘಟನೆಗಳು ಪೊಲೀಸರಿಗೆ ದೂರು ನೀಡಿದ್ರು. ಇದರ ಬೆನ್ನಲ್ಲೇ ಕಡಬದ ಐತೂರಿನ ಮನೆಯೊಂದರ ಮೇಲೆ ಪೊಲೀಸರು ದಾಳಿ ನಡೆಸಿದಾಗ 18 ಮಂದಿ ಪತ್ತೆಯಾಗಿದ್ದಾರೆ. ಪುಣ್ಯಕ್ಷೇತ್ರ ಮೆಕ್ಕಾಗೆ ಪ್ರಯಾಣ ಬೆಳೆಸುತ್ತಿರುವ 300ಕ್ಕೂ ಹೆಚ್ಚು ಹಜ್ ಯಾತ್ರಿಕರಿಗೆ ಬೀದರ್ನಲ್ಲಿ ಬೀಳ್ಕೊಡುಗೆ ಕೊಡಲಾಯಿತು. ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಯಾತ್ರಿಕರ ಪ್ರಯಾಣಕ್ಕೆ ಚಾಲನೆ ಕೊಟ್ಟು ಹಜ್ ಯಾತ್ರಿಕರಿಗೆ ಹೂಮಾಲೆ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದರು. ಇಂದಿನಿಂದ ಬೆಂಗಳೂರಿನಲ್ಲಿ ಮಾವು ಮೇಳ ಆರಂಭವಾಗಿದೆ. ಇಂದಿನಿಂದ ಮೇ 17ರವರೆಗೆ 10 ದಿನಗಳ ನಗರದ ಕಬ್ಬನ್ ಪಾರ್ಕ್ ಬ್ಯಾಂಡ್ ಸ್ಟ್ಯಾಂಡ್ ಬಳಿ ಮಾವು ಮೇಳ ನಡೆಯಲಿದೆ. ಇಲ್ಲಿ ರಾಸಾಯನಿಕ ಮುಕ್ತ ಮಾವು, ಹಲಸು ಲಭ್ಯವಿದ್ದು ಮಾರುಕಟ್ಟೆ ದರಕ್ಕಿಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತೆ. ಚನ್ನಪಟ್ಟಣ ಪ್ರಯಾಣಿಕರಿಗೆ ಬಿಎಂಟಿಸಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಇನ್ನು ಮುಂದೆ ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಬಿಎಂಟಿಸಿ ಎಸಿ ಬಸ್ಗಳು ಸಂಚಾರ ನಡೆಸಲಿವೆ. ಎಸಿ ಬಸ್ಗಳ ಓಡಾಟಕ್ಕೆ ಶಾಸಕ ಸಿಪಿ ಯೋಗೇಶ್ವರ್ ಹಾಗೂ ಮಾಜಿ ಸಂಸದ ಡಿಕೆ ಸುರೇಶ್ ಹಸಿರು ನಿಶಾನೆ ತೋರಿದ್ರು.
ಚಾಮರಾಜನಗರದಲ್ಲಿ ಸಲೂನ್ಗೆ ಬಂದ ಕೋತಿಯೊಂದು ಹೇರ್ ಕಟ್ ಮಾಡಿಸಿಕೊಂಡಿದೆ. ಸಂತೆ ಮರಹಳ್ಳಿಯ ದೇವು ಮೆನ್ಸ್ ಕಟಿಂಗ್ ಶಾಪ್ನಲ್ಲಿ ಅಚ್ಚರಿಯ ಘಟನೆ ನಡೆದಿದೆ. ನಿತ್ಯ ಸಲೂನ್ಗೆ ಬರ್ತಾ ಇದ್ದ ಮಂಗ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ನೋಡಿ ಚೇಷ್ಟೆ ಮಾಡುತ್ತಿತ್ತು. ಈಗ ಕೋತಿಗೆ ಹೇರ್ ಕಟ್ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಚಿಟ್ಟೂರು ಗ್ರಾಮದಲ್ಲಿ ಗ್ರಾಮೀಣ ಕ್ರೀಡೆಯಾಗಿರುವಂತಹ ಕೆರೆಬೇಟೆ ಆಯೋಜನೆ ಮಾಡಲಾಗಿತ್ತು. ಏಕಕಾಲದಲ್ಲಿ ಸಾವಿರಾರು ಜನ ಕೆರೆಗೆ ಇಳಿದು ಮೀನುಗಳನ್ನು ಹಿಡಿದಿದ್ದಾರೆ. ಕೆಲವರಿಗೆ ಸುಮಾರು 5 ಕೆಜಿವರೆಗೆ ಮೀನು ಸಿಕ್ಕಿದ್ರೆ ಕೆಲವರು ಚಿಕ್ಕ ಮೀನುಗಳನ್ನು ಹಿಡಿದು ಸಂತೃಪ್ತಿಪಟ್ಟರು. ಇವತ್ತು ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಕೋಲ್ಕತಾ ಟೀಮ್ಗಳು ಮುಖಾಮುಖಿಯಾಗಲಿವೆ. ಪ್ಲೇ ಆಫ್ ರೇಸ್ನಲ್ಲಿ ಉಳಿಯಲು ಎರಡೂ ತಂಡಗಳಿಗೂ ಇವತ್ತಿನ ಗೆಲುವು ಅತ್ಯಗತ್ಯ.